ಮೊದಲು ನಾವು ಅನ್ಯಾಚುರಲ್ ಆಗಿರೋದನ್ನ ನಿಲ್ಲಿಸಬೇಕು. ನ್ಯಾಚುರಲ್ ಆಗಿ ಇರೋಕ್ಕೆ ಶುರು ಮಾಡಬೇಕು. ಸಹಜ, ಸರಳ, ಸೂಪರ್ ನ್ಯಾಚುರಲ್ ಮಾತಿರ್ಲಿ, ಮೊದಲು ಇದನ್ನ ಮಾಡಬೇಕು. ಬಡತನ ಇದ್ರೆ, ಕೊರತೆ ಇದ್ರೆ, ಆ ಥರ ಟೈಮ್ಗಳಲ್ಲಿ ಬೇಸಿಕ್ ಯಾರಾದರೂ ಒಂಚೂರು ತಿಳಿ ಹೇಳ್ಬೋದು, ಸಹಾಯ ಮಾಡ್ಬೋದು. ಕಾಂಪಿಟೇಷನ್ ಅಲ್ಲಿ ಇದ್ದವ್ರನ್ನ, ರಶ್ ಅಲ್ಲಿ ಇರೋರ್ನ, ನಾನು ಟಾಪ್ ಮೋಸ್ಟ್ ಆಗ್ಬೇಕಂತ ರಾತ್ರಿ ಬೆಳಗ್ಗೆ ಹೊಡೆದಾಡ್ತಿರೋರ್ನ, ಕಾಂಪಿಟೇಟಿವ್ ಸ್ಪಿರಿಟ್ ಅಲ್ಲಿ ಇರೋರ್ನ, ಅವ್ರಿಗೆ ಎನರ್ಜಿ ಬಗ್ಗೆ ತಿಳಿಸ್ಬೇಕು. ಯಾವ ರೀತಿ ಎನರ್ಜಿನ ಅವರು ಡ್ರಾ ಮಾಡ್ತಾ ಇದ್ದಾರೆ, ಇದು ಅಹಂಕಾರದಿಂದನಾ, ಇದು ಕಾಂಪಿಟೇಷನ್ ನೋಡಬೇಕು, ಅದು ಕೊಡಬೇಕಾಗುತ್ತೆ. ಅನ್ಯಾಚುರಲ್ ಆಗಿರೋದ್ರಿಂದ ನಾವು ಎಷ್ಟು ಕಳ್ಕೊತಾ ಇದ್ದೀವಿ. ಬಿಕಾಸ್ ವಿ ಪ್ರೊಟೆಕ್ಟ್ ಅವರ್ ಈಗೋ. ಸ್ವಲ್ಪ ಅರಿವಲ್ಲಿದ್ದರೆ ನಮಗೆ ನಮ್ಮ ಮೆದುಳಲ್ಲಿ ಆ ನ್ಯೂರಾನ್ಸ್ ಯಾವ ರೀತಿ ಕೆಲಸ ಮಾಡುತ್ತೆ, ಮಿರರ್ ನ್ಯೂರಾನ್ಸ್ ಯಾವ ರೀತಿ ಕೆಲಸ ಮಾಡುತ್ತೆ, ಇದೆಲ್ಲ ಅರ್ಥ ಮಾಡ್ಕೊಳ್ಬೋದು ನಾವು. ಇವಾಗ ಬುದ್ಧಿ ಲೆವೆಲ್ ಬಹಳ ಹೈ ಲೆವೆಲ್ನಲ್ಲಿದೆ. ಬುದ್ಧಿ ಎಲ್ಲರೂ ಬುದ್ಧಿವಂತರೇ. ಬಿಕಾಸ್ ನಾನು ನನ್ನದು ಅನ್ನೋದು ಬಹಳ ಸ್ಟ್ರಾಂಗ್ ಆಗಿದೆ. ಮಹಿಷಾಸುರ, ಗಂಡಾಸುರ ಇವರೆಲ್ಲ ಬಹಳ ಸ್ಟ್ರಾಂಗ್ ಆಗಿದ್ದಾರೆ. ಎಷ್ಟು ಅದು ಏರಿ ಪರ್ವತ ಶಿಖರಕ್ಕೆ ಹೊಟ್ಟೋಗಿದೆ. ಇನ್ನು ಬ್ಲಾಸ್ಟ್ ಆಗಬೇಕು, ಅದು ಬೀಳಬೇಕು, ಪ್ರಪಾತಕ್ಕೆ ಬೀಳಬೇಕು. ಆ ಲೆವೆಲ್ಗೆ ಇದೆ ಕಾಂಪಿಟೇಷನ್ನು, ಒಂಥರ ಅಸಹನೆ, ಬೇರೆಯವ್ರನ್ನ ಕಂಡ್ರೆ ಆಗಲ್ಲ, ಎಲ್ಲ ರಾಕ್ಷಸ ಪ್ರವೃತ್ತಿ ಅಷ್ಟಿದೆ. ಈಗ ನಾವು ಕಲಿಬೇಕಾಗಿರೋದು ನಮ್ಮ ಬುದ್ಧಿಯನ್ನು ಕಂಟ್ರೋಲ್ ಮಾಡೋದನ್ನ, ಬುದ್ಧಿಯನ್ನು ಸರಿಯಾಗಿ ಬಳಸೋದನ್ನ. ಅದಕ್ಕೆ ಬೇಕಾಗಿರೋದು ನಮ್ಮ ಮೆದುಳು ಹೇಗೆ ಕೆಲಸ ಮಾಡುತ್ತೆ, ನಮ್ಮ ಮೆದುಳು ಯಾವ ರೀತಿ ಫಂಕ್ಷನ್ ಮಾಡುತ್ತೆ, ಯಾವ ರೀತಿ ಸ್ಟ್ರಕ್ಚರ್ ಆಗಿದೆ, ಯಾವ ರೀತಿ ರಚನೆ ಇದೆ, ಮೆದುಳಿನ ರಚನೆ ಏನು, ಅದರ ಫಿಲಾಸಫಿ, ಫಿಸಿಯಾಲಜಿ, ಅದರ ಸೈಕಾಲಜಿ, ಅದರ ಫಿಲಾಸಫಿ, ಅದರ ಲ್ಯಾಂಗ್ವೇಜ್ ಎಲ್ಲ ತಿಳ್ಕೊಳ್ಳೋ ಟೈಮ್ ಬಂದಿದೆ ಈಗ ನಮಗೆ. ಇದೇ ಸ್ಪಿರಿಚುವಲ್ ಸೈನ್ಸ್. ನಾನು ಎಷ್ಟೋ ಸತಿ ಹೇಳಿದ್ದೀನಿ, ಸೈಕೋಸೊಮ್ಯಾಟಿಕ್ ಅಂದರೆ ನಮ್ಮ ಬಾಡಿ ಮತ್ತು ಮೈಂಡ್ ಎರಡೂ ಕೂಡ ಹಿಂಗೈ ಮುಂಗೈ ಥರ, ಒಂದು ಬಿಟ್ಟು ಒಂದಿಲ್ಲ. ನಾವು ಬರೀ ಸೈಕಾಲಜಿ ಆಫ್ ದಿ ಮೈಂಡ್ ತಿಳ್ಕೊಂಡಿದ್ದೀವಿ, ಸೈಕಾಲಜಿ ಆಫ್ ದಿ ಬಾಡಿ ತಿಳ್ಕೊಳ್ಳಿ. ಬರೀ ನೀವು ಫಿಸಿಯಾಲಜಿ ಆಫ್ ದಿ ಬಾಡಿ ತಿಳ್ಕೊಂಡಿದ್ದೀರಾ, ಸೈಕಾಲಜಿ ಆಫ್ ದಿ ಬಾಡಿ ತಿಳ್ಕೊಳ್ಳಿ, ಫಿಸಿಯಾಲಜಿ ಆಫ್ ದಿ ಬಾಡಿ ಮೈಂಡ್ ತಿಳ್ಕೊಳ್ಳಿ. ಮನಸ್ಸಿನ ಆ ಕ್ವಾಲಿಟಿಗಳೆಲ್ಲ ಏನು ಅಂತ ತಿಳ್ಕೊಳ್ಳಿ. ಬಾಡಿದು ಲ್ಯಾಂಗ್ವೇಜು, ಬಾಡಿದು ಭಾಷೆ, ಬಾಡಿದು ಫೀಲಿಂಗು, ಬಾಡಿದು ಅರಿವು ಬರಲಿ. ಈ ಥರ ಎಟರ್ನಲ್ ನಾಲೆಡ್ಜ್ ಈಸ್ ಅ ಹೋಲ್ ನಾಲೆಡ್ಜ್. ಇಟ್ ಈಸ್ ನಾಟ್ ಜಸ್ಟ್ ನೋಯಿಂಗ್ ಅಬೌಟ್ ಕೃಷ್ಣ, ರಾಮ, ಮಹಾಭಾರತ, ರಾಮಾಯಣ. ಇಲ್ಲೇ ಇದೆ ಎಲ್ಲನೂ.